ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಜಿಲ್ಲಾ ಕಂದಾಯ ದಿನಾಚರಣೆಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ. ಉತ್ತಮ ಜೀವನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಕ್ರೀಡೆ ಸಹಕಾರಿ. ಕೆ ಲಕ್ಷ್ಮೀಪ್ರಿಯ ಅಭಿಮತ. ಕ್ರೀಡೆಯಿಂದ ಸಾಕಷ್ಟು ವಿಚಾರಗಳನ್ನು ಕಲಿಯಲು ಸಾಧ್ಯವಿದೆ. ಉತ್ತಮ ಜೀವನ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಕ್ರೀಡೆ ಸಹಕಾರಿಯಾಗಿದೆ. ಪರಸ್ಪರ ಸೌಹಾರ್ದತೆ, ಸಮನ್ವಯತೆಯ ಸಂದೇಶವನ್ನು ಸಾರುವಲ್ಲಿ ಕ್ರೀಡೆ ಪರಿಣಾಮಕಾರಿಯಾಗಿದೆ. ಮನಸ್ಸನ್ನು ಉಲ್ಲಾಸಿತಗೊಳಿಸುವುದರ ಜೊತೆಗೆ ಸದೃಢ ಆರೋಗ್ಯ ನಿರ್ಮಾಣಕ್ಕೂ ಕ್ರೀಡೆಯ ಕೊಡುಗೆ ಮಹತ್ವಪೂರ್ಣವಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಅವರು ಹೇಳಿದರು. ಅವರು ಇಂದು ಶನಿವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಂದಾಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು. ಜಿಲ್ಲೆಯ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದೇ ಕಡೆ ಸೇರಲು ಈ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾಗಿದೆ. ಕೆಲಸದ ಒತ್ತಡದಲ್ಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸಲು ಈ ಕಾರ್ಯಕ್ರಮ ಪರಿಣಾಮಕಾರಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಕಲಿಯುವ ವಿಚಾರಗಳನ್ನು ಮೈಗೂಡಿಸಿಕೊಂಡು ತಮ್ಮ ವೃತ್ತಿ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅತ್ಯುತ್ತಮ ರೀತಿಯಲ್ಲಿ ಸಾರ್ವಜನಿಕ ಸೇವೆಯನ್ನು ನೀಡಬೇಕೆಂದು ಕರೆ ನೀಡಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ಕೆಲಸದ ಜೊತೆಗೆ ತಮ್ಮ ಕುಟುಂಬದ ಬಗ್ಗೆಯೂ ವಿಶೇಷವಾದ ಕಾಳಜಿಯನ್ನು ಹೊಂದಿರಬೇಕೆಂದು ಇದೇ ಸಂದರ್ಭದಲ್ಲಿ ಕೆ ಲಕ್ಷ್ಮೀಪ್ರಿಯ ಅವರು ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೇಶ್ ಶಶಿ, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ, ಸಹಾಯಕ ಆಯುಕ್ತರಾದ ಚಂದ್ರಶೇಖರ್ ಆರ್ಜಿ, ಶ್ರವಣ್ ಕುಮಾರ್ ಮತ್ತು ಭೂ ದಾಖಲೆಗಳ ಉಪನಿರ್ದೇಶಕರಾದ ಸಂದೀಪ್ ಉಪ್ಪಾರ್, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್, ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ, ಪೌರಾಯುಕ್ತರಾದ ವಿವೇಕ್ ಬನ್ನೆ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾದ ರಾಘವೇಂದ್ರ ಜೆಆರ್ ಮತ್ತು ಜಿಲ್ಲೆಯ ಎಲ್ಲ ತಾಲೂಕಿನ ತಹಶೀಲ್ದಾರರು ಭಾಗವಹಿಸಿದ್ದರು. ಆರಂಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಅವರು ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸಿದರು. ದೈಹಿಕ ಶಿಕ್ಷಣ ಶಿಕ್ಷಕರಾದ ಎಚ್.ಎಸ್. ಉದ್ದಂಡಿಯವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಸ್ವಾಗತಿಸಿದರು. ದೈಹಿಕ ಶಿಕ್ಷಣ ಶಿಕ್ಷಕರಾದ ಸೀತಾರಾಮ್ ನಾಯ್ಕ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಕಂದಾಯ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಇಂದಿನಿಂದ ನಾಳೆಯವರೆಗೆ ಒಟ್ಟು 2 ದಿನಗಳವರೆಗೆ ವಿವಿಧ ಕ್ರೀಡಾಕೂಟಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. 2 ದಿನಗಳ ಈ ಕ್ರೀಡಾಕೂಟದಲ್ಲಿ ತಾಲೂಕಿನ ವಿವಿಧ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತೀರ್ಪುಗಾರರಾಗಿ ಭಾಗವಹಿಸಿದ್ದಾರೆ. National anthem begin. ಜನಗಣ ಮನ ಅಧಿನಾಯಕ ಜಯ. ಕ್ರೀಡಾಕೂಟಕ್ಕೆ ಶುಭವನ್ನ ಕೋರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಕ್ರೀಡಾ ಮನೋಭಾವದಿಂದ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರು ನೀಡುವ ತೀರ್ಪಿಗೆ ಅನುಗುಣವಾಗಿ ಯಾವುದೇ ರೀತಿಯ ಅನುಚಿತ ವರ್ತನೆ ತೋರದೆ ಇವತ್ತು ಇಷ್ಟು ಜನ ಸೇರಿ ಒಟ್ಟಿಗೆ ನಾವು ಎಲ್ಲರೂ ಮೀಟ್ ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಅನಿಸ್ತಾ ಇದೆ. ಆಲ್ಮೋಸ್ಟ್ 4 ವರ್ಷ ನಂತರ ಈ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ವಿ. ತುಂಬಾ ಪ್ಲಾನ್ ಮಾಡಿ ಅದು ಪೋಸ್ಟ್ಪೋನ್ ಆಗ್ತಾನೆ ಬಂತು. ಲಾಸ್ಟ್ ಇಯರ್ ಕೂಡ ಪ್ಲಾನ್ ಮಾಡಿದ್ವಿ, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ನಮಗೆ ಮಾಡ್ಲಿಕ್ಕೆ ಆಗಿಲ್ಲ. ಲಾಸ್ಟ್ ಟೈಮ್ ಮುರಳಿ ಸರ್ ಇರುವಾಗ ಆಗಿತ್ತು. ಈಗ ನೆಕ್ಸ್ಟ್ ಈ ವರ್ಷ ತುಂಬಾ ಸಂತೋಷದಿಂದ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ಒಂದು ಒಳ್ಳೆಯ ಅವಕಾಶ ಆಗಿದೆ ತಮ್ಮೆಲ್ಲರ ಜೊತೆಗೆ ನಮ್ಗೆ ಇಂಟ್ರಾಕ್ಟ್ ಮಾಡೋದಕ್ಕೆ. ನೀವು ಒಬ್ಬೊಬ್ಬರು ಇಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಜನ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದಿದ್ದೀರಾ, ಅವರಿಗೆ ಪರಿಚಯ ಆಗೋದಕ್ಕೆ ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ನಾವು ಎಲ್ಲರೂ ಸೇರಿ ಇರೋದಕ್ಕೆ ಈ ಒಂದು 2 ದಿನ ನಮಗೆ ಒಂದು ಅವಕಾಶ ಸಿಕ್ಕಿದೆ.
ಸ್ಪೋರ್ಟ್ಸ್ ಇಂದ ನಾವು ಸಾಕಷ್ಟು ವಿಷಯ ಲರ್ನ್ ಮಾಡ್ಬೋದು. ನೀವು ಇವತ್ತು ಏನು ಪ್ಲೇಸ್ ಮಾಡಿದಿರೋ ಅದು ಪ್ರಕಾರ ಫೇರ್ ಆಗಿ ಕಾಂಪಿಟೇಟಿವ್ ಆಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಇಲ್ಲಿ ನಮ್ಮ AC ಸರ್ ಇದ್ದಾರೆ, ಒಂದು ಕ್ಯಾಚ್ ಮಿಸ್ ಮಾಡೋಣ, AC ಆಡ್ತಾ ಇದ್ದಾರೆ, ಒಂದು 2 ರನ್ ಕಡಿಮೆ ಮಾಡೋಣ ಅಂತ ಏನು ಇಲ್ಲ, ಏನು ಹೈರಾಕಿ ಇಲ್ಲ, ಏನು ಇವರು ನಮ್ಮ ಆಫೀಸರ್ ಸೀನಿಯರ್ ಅಂತ ಏನು ನೋಡೋದು ಬೇಡ. ತುಂಬಾ ಕಾಂಪಿಟೇಟಿವ್ ಸ್ಪಿರಿಟ್ ಇದೆ, ಎಲ್ಲರೂ ಕೂಡ ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ನಮಗೆ ಎಲ್ಲ ಸ್ಪೋರ್ಟ್ಸ್ ಮೀಟ್ ಬರುವಾಗ ಸುಮಾರು ಸ್ಪೋರ್ಟ್ಸ್ ಮೀಟ್ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಆಗ್ತಾ ಇರ್ತದೆ. ಎಲ್ಲದರಲ್ಲೂ 2 ವಿಷಯ ನಾವು ಹೇಳೋದು, ಒಂದು ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ರೆವೆನ್ಯೂ ಇಲಾಖೆನವರು, ನಮ್ಮ ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಏನೇ ಬಂದಿದ್ರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಫಸ್ಟ್ ಹೋಗಿ ನಿಂತ್ಕೋಬೇಕು, ಪೊಲೀಸ್ ಅವರು ಫಸ್ಟ್ ಹೋಗಿ ನಿಂತ್ಕೋಬೇಕು. ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡೋದಷ್ಟು ಪ್ರೆಷರ್ ಬೇರೆ ಡಿಪಾರ್ಟ್ಮೆಂಟ್ಗೆ ಬರಲ್ಲ. ರಾತ್ರಿ 2 ಗಂಟೆಗೆ ಏನಾದರೂ ಆಗಿದ್ರು ನಾವು ಹೋಗಿ ನಿಂತ್ಕೋಬೇಕು. ಡಿಸಾಸ್ಟರ್ ಆಗಿದ್ರು ಸರಿ, ಎಲೆಕ್ಷನ್ ಆಗಿದ್ರು ಸರಿ, ಏನೇ ವರ್ಕ್ ಬಂದಿದ್ರು ಸರಿ, ನಾವೇ ಫಸ್ಟ್ ಅಟೆಂಡ್ ಮಾಡ್ತಾ ಇರೋದು. ಅಷ್ಟು ಪ್ರೆಷರ್ ಅಲ್ಲಿ ಕೆಲಸ ಮಾಡುವಾಗ ನಾವು ನಮ್ಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈ ತರ ಒಂದು ಆಕ್ಟಿವಿಟೀಸ್ ಇವತ್ತು 2 ದಿನ ಅಷ್ಟೇ ಇಲ್ಲ, ನೀವು ಮುಂದೆ ಕೂಡ ಕಂಟಿನ್ಯೂ ಮಾಡಬೇಕು. ಒಂದು ಸೆಕೆಂಡ್ ಥಿಂಗ್, ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇ ಆಗಿದ್ರು ವಾಪಸ್ ಹೋಗೋದು ಫ್ಯಾಮಿಲಿ ಜೊತೆಗೆ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಕೂಡ ತಾವೆಲ್ಲರೂ ಕೂಡ ಎಷ್ಟೇ ಕೆಲಸ ಇದ್ರು ಬ್ಯಾಲೆನ್ಸ್ ಮಾಡಿ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸ್ಪೋರ್ಟ್ಸ್ ಇಂದ ನಾವು ಕಲಿಯೋದು ಬಹಳಷ್ಟು ಇದೆ. ನೀವು ಈಗ ಎಲ್ಲ ಪಾರ್ಟಿಸಿಪೇಟ್ ಮಾಡುವಾಗ ಅಷ್ಟು ಡಿಸಿಪ್ಲಿನ್ ಇಂದ ಪಾರ್ಟಿಸಿಪೇಟ್ ಮಾಡ್ತೀರಾ, ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಎಷ್ಟೇ ಆಪೋನೆಂಟ್ ಇದ್ರೂ ಕೂಡ ಫೇರ್ ಆಗಿ ಕಾಂಪೀಟ್ ಮಾಡ್ತೀರಾ. ಇದೆಲ್ಲ ಕೂಡ ನಮ್ಮ ರೆಗ್ಯುಲರ್ ಆಫೀಸ್ ವರ್ಕ್ ಅಲ್ಲೂ ನಾವು ಬಳಸಬೇಕಾಗುತ್ತೆ. ಏನು ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ನಾವು ಏನ್ ಕಲಿತೀವೋ ಅದನ್ನು ಕೂಡ ನಮ್ಮ ಆಫೀಸ್ ವರ್ಕ್ ಅಲ್ಲಿ ಬಳಸಬೇಕಾಗುತ್ತೆ. ಈಗ ಆಫೀಸ್ ಅಲ್ಲಿ ಬಂದಾಗ ನಾವು ಬೇರೆ ಅವ್ರು ಬೇರೆ ಅಂತ ಆಗಲ್ಲ. ಸೇಮ್ ಸ್ಪಿರಿಟ್ ಇಂದ ಅದೇ ಕೆಲಸವನ್ನು ನಾವು ಒಬ್ಬರಿಗೊಬ್ಬರಿಗೆ ಸಪೋರ್ಟ್ ಮಾಡಿ ಆಫೀಸಲ್ಲಿ ಕೆಲಸ ಮಾಡಿದ್ರೆ ನಮಗೆ ಬೆಟರ್ ಆಗಿ ಸಾರ್ವಜನಿಕರಿಗೆ ಸರ್ವಿಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತದೆ. ಇದನ್ನು ನಾವು 2 ದಿನದಲ್ಲಿ ಲರ್ನ್ ಮಾಡೋಣ ಅಂತ ಹೇಳ್ತಾ, ಮತ್ತೆ ಈ ಇಷ್ಟು ವರ್ಷ ನಂತರ ನಾವು ಮಾಡ್ತಾ ಇರೋ ಸ್ಪೋರ್ಟ್ಸ್ ಇವೆಂಟ್ ತುಂಬಾ ಸಕ್ಸಸ್ಫುಲ್ ಆಗಿ ಆಗ್ಲಿ ಅಂತ ಸುಮಾರು ಜನ ಬಂದಿದ್ದೀರಾ. ಬೋತ್ ಸ್ಪೋರ್ಟ್ಸ್ ಆಸ್ ವೆಲ್ ಆಸ್ ಕಲ್ಚರಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ಬೆಸ್ಟ್ ವಿಶಸ್ ಅನ್ನು ನಮ್ಮ ಕಡೆಯಿಂದ ಹೇಳ್ತಾ, ನಮ್ಮ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ನಾವು ಕೂಡ ಬಂದಿದ್ದೀವಿ, ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದಿದ್ದೀವಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಈ 2 ಡೇಸ್ ತುಂಬಾ ಸಕ್ಸಸ್ಫುಲ್ ಆಗಿ ಆಗಲಿ ಅಂತ ಆಶಿಸುತ್ತಾ, ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ದೀಸ್ 2 ಡೇಸ್. ಥ್ಯಾಂಕ್ ಯು.